ಅಯ್ಯೋ ಅಯ್ಯೋ ಅಲ್ಲಿ ನೋಡು ಶಿಲ್ಪಕ್ಕ. ಥು, ಆ ಹುಡುಗಿ ಪಾಪ ಒಂದೇ ಕಸ ಹೊಡಿತೈತಿ. ಥು, ಹೋಗತ್ತ. ಕಸ ಹೊಡಿತೈತಿ, ಎಲ್ಲ ಕದ್ರ ಹಾಕುತ್ತೆ ಪಾಪ ಸೋಳಿ. ಎಲ್ಲನ ಬೆಚ್ಚಗೆ ಒತ್ಕೊಂಡು ಬೆಳೆಯೋ ಹುಡುಗರು ಮನಿಕ್ಕೇಬೇಕು. ಆದ್ರೆ ಆವಾಗ ಇವಾಗ ನೋಡಿರಿ, ಆ ಹುಡುಗಿ 6 ಗಂಟೆಗೆ ಎದ್ದೋಟ ಕಸ ಹೊಡೆದು ಸಗಣಿಕೆಲ್ಲ ಕೈ ಇಕ್ಕೊಂಡು ಓಟನು ಕದ್ರ ಹಾಕುತ್ತಲ್ವಿ. ಥು, ಪಾಪ. ಅಲ್ಲ ಇನ್ನೆಲ್ಲಿ ಓದೋದು ತಮ್ಮ. ನನ್ನ ಸೊಪ್ಪಿನೇ ಬಿಡ, ಮತ್ತೆ ಏನು ಕೆಲಸ ಇಲ್ಲ, ಈ ಕೆಲಸಕ್ಕೆ ಇಕ್ತಿರ್ಲಿಲ್ಲ. ಅವಳು ಕಾಲೇಜ್ಗೆ ಹೋಗ್ಬೇಕಾರಂತ ಬಿಡತ್ತೆ ಎಲ್ಲ ಮುಂದಕ್ಕೆ ಕೊಡ್ತಿದ್ವಿ. ನಾನು ಬ್ಯಾಗ್ ಸಮೇತ ತೆಗ್ದು ಅವಳಿಗೆ ಹಾಕ್ತಿದ್ದೆ ಕಣ ಶಿಲ್ಪಕ್ಕ. ಹಂಗೆ ನೋಡ್ಕೊಂತಿದ್ದೆ ನಾವು ನಮ್ಮ ಮಗಳನ್ನ ಭಾಳ ಚೆನ್ನಾಗಿ ನೋಡ್ಕೊಂತಿದ್ದೆ. ನೋಡು ಈ ಹುಡುಗಿ ಪಾಪ ಎಲ್ಲ ಮಾಡ್ಬೇಕು. ಇನ್ನೇನು ಓದುತ್ತಮ್ಮಲ್ಲಿ ಯಾವಾಗಲೂ ಕಸ ಮುಸ್ರೆ ಮಾಡ್ತಾನೇ ಇರುತ್ತೆ. ಮತ್ತು ಆ ಹುಡುಗಿ ಒಂದೇ ಒಂದು ಬದುಕು ಬಿಡಲ್ಲ, ಎಲ್ಲ ಪಿಳ್ಯದೆ ಬದುಕು. ಅವಳಂತ ಮಾಡೋದೇ ಇಲ್ಲ. ಎಷ್ಟೋ ನಾನು ಸಮೇಸ್ತೀನಿ, ಹಾಲು ಕರ್ದು ಹಾಕ್ತೀನಿ ಅಂತ ಬರೀ ಅದ್ರಾಗೇನೆ. ಆ ಪಿಳ್ಳಿ ಇನ್ನೇನು ಓದಲ್ಲ ಹೇಳು. ಇನ್ನೆಲ್ಲಿ ಓದುತ್ತೆ, ಬರೀ ಮನೆಗಳು ಸಾಕ್ರಿ ಮಾಡೋದೇ ಆಗುತ್ತೆ. ಎದ್ದಾಗ 6 ಗಂಟೆಗೆ ಎದ್ದಾಳುತ್ತಾ ಬಾಕಲು ತೊಳಿತೈತೆ, ಒಟೋನು ಎಲ್ಲ ನೆಲ ತೊಳಿತೈತೆ, ಮೊಸರೆಲ್ಲ ತೊಳೆದಿಕ್ಕುತ್ತೆ. ಎಲ್ಲ 8 ಗಂಟೆ 8:15 ಹೋಗೋಷ್ಟೊತ್ತಿಗೆ ಎಲ್ಲ ಮಾಡೋಗುತ್ತೆ ಎಲ್ಲ ಕೆಲಸನೂ. ಆಮೇಲೆ ಒಂದೆರಡು ಮೊಸರಿದ್ರೆ ತೊಳೆದಿಕ್ತಾಳೆ. ಆಮೇಲೆ ಇನ್ನೇನಿರಲ್ಲ, ಬಂದಾಳೇನೆ ಕಾಲೇಜಿಗಿಂದನ 2:30 3 ಗಂಟೆಗೆ ನಾನು ಕಾಲೇಜ್ 2 ಗಂಟೆ ಕಾಲೇಜ್ ಬಿಡುತ್ತಂತೆ. 1 ಗಂಟೆ ಆತ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾಳಂತೆ. 4 ಗಂಟೆಗೆ ಬಂದಾಳೆ, ಅಲ್ಲೇ ಬಟ್ಟೆ ಒಗಿತಾಳೆ. ಬಟ್ಟೆ ಒಗ್ದು ಹಾಕ್ತಾಳೆ. ಅವತ್ತು ಇಕ್ಕೊಂಡೋದವ ಅವತ್ತು ಒಗ್ದು ಹಾಕ್ಬಿಡ್ತಾಳೆ. ನಾನು ನೋಡ್ತೀನಲ್ಲ, ಅವತ್ತು ಇಕ್ಕೊಂಡೋದವ ಅವತ್ತೆಲ್ಲ ಒಗ್ದು ಹಾಕ್ಬಿಡ್ತಾಳೆ. ಅವ್ರ ಮನೆಯಾಗಳ ವ್ಯಾರವನ ಇದ್ರೆ ಎಲ್ಲ ಒಗಿತಾಳೆ. ಒಗ್ದು ತಿರು ಕಸ ಹೊಡಿತಾಳೆ. ಕಸ ಹೊಡೆದು ಸಾರು ಇಲ್ಲ ಅಂದರೆ ಸಾರು ಮಾಡ್ತಾಳೆ, ಸಾರು ಅನ್ನ ಮಾಡ್ತಾಳೆ, ಮುದ್ದೆ ಮಾಡ್ತಾಳೆ ಅವಳು ಬಂದು. ಹಿಂಗೆ ಓ ಆ ಪಿಳ್ಳೆ ಬರೇ ಬದುಕು ಮಾಡೋದೇ ಆಗುತ್ತೆ. ಇನ್ನೆಲ್ಲೂ ಮುತ್ತಿ ಇನ್ನೆಲ್ಲ ಓದಲ್ಲೇನು. ನಾವು ನಮ್ಮ ಸೊಪ್ಪಿನ ಎಬ್ರಿಸೋದೇ ಇಲ್ಲಮ್ಮ. ಚಳಿಗಾಲ, ಮಕ್ಕಳು ಬೇರೆ ಮಲ್ಕೋಬೇಕು. ಎಲ್ಲೋಣ ನಮ್ಮ ಸೊಪ್ಪಿನ 7:15 ಎಲ್ಲ 8 ಗಂಟೆ 9 ಗಂಟೆ 9:30 ಆದ್ರೆ ನಾನು ಎಬ್ರಿಸಲ್ಲ. ಬಿಸಿಲು ಹತ್ತಕ್ಕೆ ಎಬ್ರಿಸಲ್ಲ. ಬೆಳೆಯೋ ಹುಡುಗರು ಮಾಲಿಕಬೇಕು ಬೆಚ್ಚಗೆ. ಏನು ಯಪ್ಪ ಇಷ್ಟೊತ್ತಿಗೆ ಎಬ್ರಿಸಿ ಹುಡುಗಿನೇನು ಸೊಳಿಯಾಗೆ. ಯಪ್ಪ ಸೋಳಿ ಅಂದರೆ ನಮಗೆ ಮೈ ಬಿಡೋಕ್ಕಾಗಲ್ಲ. ಹುಡುಗರು ಬೆಳೆಯೋ ಹುಡುಗರು ಮಾನಿಕ್ಕಬೇಕಮ್ಮ. ಥೂ ಹೇಳು. ಎಷ್ಟು ಆನೆ ಹಿಂಗೆ ಬದುಕಿ ಇಕ್ಬಾರ್ದು ಹೆಣ್ಮಕ್ಳನ್ನು. ನಾನು ಅದಕ್ಕೆ ಕಣಮ್ಮ ತಾಯಿ. ಈಗ ಹೆಣ್ಮಕ್ಳು ಯಾವಾಗಲೂ ಮಾಡೋದು ಇದ್ದಿದ್ದೇನೆ. ಗಂಡನ ಮನೆಗೆ ಹೋದಾಗ ತಾಳಿ ಕಟ್ಟಿಸ್ಕೊಂಡಾಗಿಂದನು ಮಕ್ಕಳು ಮರಿ ಸೊಸೆ ಥರವರೆಗೂ ಮಾಡಲೇಬೇಕು. ಎಲ್ಲಿ ಇದೆಲ್ಲ ತಕ್ಕ ಮಾಡ್ಬೇಕು ಹೇಳು. ತವ್ರ ಮನೆಯ ಸುಖವಾಗಿದ್ದಿದ್ದೇನೆ ಹೆಣ್ಮಕ್ಳು. ಒಂದು ಬದುಕು ಮುಟ್ತಂಗೆ ಆರಾಮಾಗಿ ಸುಮ್ಮನೆ ಇರಬೇಕು. ಗಂಡನ ಮನೆಗೆ ಹೋದಾಗ ಯಾವಾಗಲೂ ಅದೇನಿ. ಗಂಡನ ನೀರು ಕಾಸು, ಈ ಮಕ್ಳು ನೋಡ್ಕ್ಯಾ, ಮಕ್ಳು ಬಟ್ಟೆ ಒಗ್ದು ಹಾಕು, ಮುಸೆ ತಿಕ್ಕು, ನೆಲ ಒರೆಸು, ಅವೆಲ್ಲ ಇದ್ದಿದ್ದೇನಿ. ತವ್ರ ಮನೆಯಾಗಿದ್ದಾಗ ಆರಾಮಾಗಿರ್ಬೇಕಮ್ಮ ಹೆಣ್ಮಕ್ಳು. ನಾನು ಅದಕ್ಕೆ ನಮ್ಮ ಸೊಪ್ಪಿಗೆ ಇಲ್ಲೋಡು ಯಾವುದೇ ಒಂದು ಕೆಲ್ಸಕ್ಕೆ ಇಕ್ಕಲ್ಲ ನಾನು. ನಿಜವಾಗ್ಲಮ್ಮ ನಾನು ಕಾಪಿ ಲೋಟ ತೊಳಸಿಲ್ಲ ನಮ್ಮ ಸೊಪ್ಪಿತಾಗೆ. ಇವತ್ತು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅವಳನ್ನ. ನಾನು ಇವತ್ತು ನೆಲ್ದಾಕ್ ಬಿಟ್ಟು ಇಲ್ಲಿ ಗೊತ್ತೇ, ಸಣ್ಣ ಹುಡುಗಿಯಾಗಿಂದ ಹಂಗೆ ಸಾಕಿದ್ದೀನಿ ಅವಳನ್ನ. ಭಾಳ ಚೆನ್ನಾಗಿ ಸಾಕಿದ್ದೀನಿ. ಯಾವಾಗಲೂ ಹೆಣ್ಮಕ್ಳದ್ದು ಇದ್ದಿದ್ದೆ ಅಮ್ಮಂಗಾಗುತ್ತೆ. ಫ್ರೀಡಮ್ ಆಗಿರಬೇಕು ಹೆಣ್ಮಕ್ಳು. ಮೊದ್ಲಿತ್ತು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳಿ ಆಗ ಕಟ್ಟಾಕರು. ಈಗ ಏನಿಲ್ಲ. ಏನಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಎಂಜಾಯ್ ಮಾಡ್ಕೊಂಡು ಇರಬೇಕು. ಚೆನ್ನಾಗಿ ಅತ್ಲಾಗೆ ಯಾವುದೇ ಇದಿರಲ್ಲ. ಹುಡುಗಿ ಅಂತ ಯಪ್ಪ ಸೀಗೆ ಹೋಗಲ್ಲ. ಒಂಥರ ಗುಮ್ಮಕ್ಕ ಹಳೆ ಕಾಲದಲ್ಲಿದ್ದಂಗೆ. ಸುಮ್ಕಿರು, ಅವರು ಒಳ್ಳೆಯವರಲ್ಲ. ಮೊದಲೇ ಅವ್ರ ಅಮ್ಮನನ್ನ ಮಾತಾಡ್ಸಲ್ಲ. ಯಾಕೆ ಬೇಕತ್ಲಾಗೆ. ನಮ್ಮ ಪಾಡಿಗೆ ನಾವು ಸುಮ್ಮನಿದ್ರೆ ಯಾವುದೂ ಇರೋದಿಲ್ಲ. ಸುಮ್ಮನಿದ್ರೆ ಹೆಂಗನ ಮಾಡ್ಕೊಂಬಿಡ ಗಮ್ತಿನ ತಾಡಿ. ಅದೆಲ್ಲ ಏನಂತಾಳೆ ನಮ್ಮಂತಾರೇನ. ನಾವು ಬದುಕಿಕ್ಕಿದ್ರೆ ಯೋಸ್ ಮಾತಾಡೋಣ ಅವ್ರ ಅಮ್ಮಯ್ಯ. ಸ್ನೇಹ ಸ್ನೇಹ ಯಾಕೆ ಈಟತ್ಗೆ ಎದ್ದಿದೀಯಾ? ಈಟತ್ಗೆ ಎದ್ದೆಲ್ಲ ಕಸ ಹೊಡಿತಾ ಇದೆಯಲ್ಲೇ ತಾಯಿ. ನಮ್ಮಮ್ಮ ನಿನ್ನ ಮಾನಿಕ್ಕೊಂಡವಳೆ. ಅವಳು ಮನಿಕ್ಕೊಂಡವಳೆ ಅಂತ ಹೇಳಿ ನಾನು ಮನಿಕ್ಕೋಬೇಕೆ? ಇದೊಳೆ ಚೆನ್ನಾಗೈತಲ್ಲ ಆಂಟಿ, ನೀನು ಹಿಂಗೆ ಹೇಳ್ತಾ ಇದೀಯ ಅಲ್ಲ. ನಮಗೆ ಓದ್ಕೊಂಬೋದು ಬರ್ಕೊಂಬೋದು ಎಲ್ಲ ಇರುತ್ತೆ. ಬೇಗ ನಮಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಓದ್ಕೊಂಬಕ್ಕೆ ಬರ್ಕೊಂಬಕ್ಕೆ ಹೇಳತ್ತೆ ನಮ್ಮಮ್ಮಯ್ಯ. ಅದಕ್ಕೇನೆ ನಾನು ಬೇಗ ಯಾವಾಗಿದ್ರೂ ನಂದೇ ಇದೆಲ್ಲ ಕೆಲಸ. ಕಸ ಹೊಡಿಯೋದಾಗಲಿ, ಬಾಗಿಲಿಗೆ ಕದ್ರ ಹಾಕೋದಾಗಲಿ, ಬಾಗಿಲು ತೊಳೆಯೋದೆಲ್ಲ ನಂದೇನೆ. ಅದಕ್ಕೇ ಬೇಗ ನನ್ನ ಕೆಲಸ ಏನೈತೆ ನಾನು ಅದನ್ನು ಮುಗಿಸಿ ಓದ್ಕೊಳಕ್ಕೆ ಮುಕ್ಕಬೇಕು. ಅಲ್ಲ ಏನು ಭಾನುವಾರ 10 ಗಂಟೆ ತನಕ ಮನೆ ಕೇಳಿದ್ರೆ ಆಗಿತ್ತು. ದಿನಾ ಎದ್ದಾಳ್ತೀಯ ಮಂಗೆ 6 ಗಂಟೆಗೆ ಎದ್ದಾಳ್ತೀಯೋ ಅಮ್ಮ. ನಮಗೆ ಎದ್ದಾಳಕ್ಕಾಗಲ್ಲ. ನಾನು ಎದ್ದಾಳ್ತಿರ್ಲಿಲ್ಲ. ನಾನೇನೋ ಇವತ್ತು ರಾತ್ರಿ ಬೇಗ ಮಲ್ಕೊಂಡೆ ಅಂತ ಹೇಳಿ ಈಗ ಎದ್ದಿರೋದು ಅಷ್ಟೇ ಬೇಗ. ನಾನಿಲ್ಲಾಂದರೆ ನಾನು ಎದ್ದಾಳೋದು 8 ಗಂಟೆವರೆಗೂ ನಮ್ಮ ಮನೆಗೆ ಯಾರು ಎದ್ದಾಳೋದಿಲ್ಲ. ಚಳಿಗೂ ಅದಕ್ಕೂ ಹಂಗೆ ಮಲ್ಕೊಂಡೇ ಇರ್ತೀವಿ. ಏನು ಬೆಳೆಯೋ ಹುಡುಗಿ, ಏನು ಭಾನುವಾರ ಮಲ್ಕೊಂಡಿದ್ರೆ ಆಗಿತ್ತಮ್ಮ. ಏನು ಯಾವಾಗಲೂ ಓದೋದು ಬರೆಯೋದಿದ್ದೇನೆ. ನಿಂದೊಳ್ಳೆ ಸರಿ ಹೊತ್ತು ಕಣಂಟಿ. ನಿನ್ನ ಮಗಳು ಮನಿಕೊಂಡೋಳೆ ಅಂತ ಹೇಳಿ ನಾವು ಎದ್ದಾಳಬಾರ್ದೆ. ನನಗೆ ಓದ್ಕೊಂಬಂದು ಬರ್ಕೊಂಬೋದಿರುತ್ತೆ. ನಮಗೆ ಕಂಪ್ಯೂಟರ್ ಕ್ಲಾಸ್ ಇರುತ್ತೆ. ಎಲ್ಲಿಗಾದ್ರೂ ನಾವು ಹೋಗಲೇಬೇಕು. ನೀನು ಸುಮ್ಮನೆ ನನಗೆಲ್ಲ ಹೇಳ್ಬೇಡ. ಯಾಕೆ ಏನಂತೆ?
ಅಲ್ಕಲಮ್ಮ ಮಾಡ್ಕೊಂಬಕ್ಕಾಗಲ್ವೇ ನೀನು ಬದುಕ ಅಲ್ಲ ಹುಡ್ಗಿಗೆ ಇಕ್ತಿಯಲ್ಲೇ ತಾಯಿ ಅಯ್ಯೋ ದೇವ್ರಿ ಆ ಹುಡ್ಗಿಗೆಲ್ಲ ಕೆಲಸ ಮಾಡಕ್ಕೆ ಇಕ್ತೀಯ ಏನು ಪಾಪ ಅದು ಕಸ ಹೊಡೆಯೋದು ಎಲ್ಲ ಬಾಗ್ಲಿಗೆ ಕದ್ರ ಹಾಕೋದು ಎಲ್ಲ ಮಾಡ್ತೈತಿ ಅಯ್ಯೋ ಬೆಳೆಯೋ ಹುಡುಗರು ಬೆಚ್ಚಗೆ ಮನಿಕೆ ಬೇಕು ಸುಖವಾಗಿ ನೀನು ನೋಡಿರಿ ಎಲ್ಲ ಬದುಕಿ ಇಕ್ಕೆಮ್ ನಾನು ನಮ್ಮ ಸುಪ್ಪಿನ ನಾವು ಏನೇನು ಕೆಲ್ಸಕ್ಕೆ ಇಕ್ಕಲ್ಲ ಅನ್ಕೊ ಒಂದು ಕಾಪಿ ಲೋಟ ತೊಳ್ಸಲ್ಲಮ್ಮ ತಾಯಿ ಪಾಪ ನಿಮ್ಮ ಹುಡುಗಿ ನೋಡಿರಿ ಅಯ್ಯೋ ಅನ್ಸುತ್ತೆ ಕಣೆ ನನಗೆ ಬದುಕಿಗೆ ಇಟ್ಟಾಡಿಸ್ತೀಯ ಅಮ್ಮ ತಾಯಿ ನಿನ್ನ ಮಗಳನ್ನ ನೀನು ಬದುಕಿಗೂ ಇಕ್ಕಬೇಡ ಇಲ್ಲೋಡು ತೂಗು ಮಂಚದ ಮೇಲೆ ಕುಂಡ್ರಿಸಿ ತೂಗು ನನಗೇನು ಬೇಕಾಗಿಲ್ಲ ನನ್ನ ಮಗಳು ಅವ್ರು ಹಂಗೈದ್ದಾರೆ ಇವ್ರು ಹಿಂಗೈದ್ದಾರೆ ಅವೆಲ್ಲ ಬೇಡ ನನಗೆ ನನ್ನ ಮಗಳೇನು ಎದ್ದಾಳ್ತಿಲ್ಲ ಏನು ಮಕ್ಳು ಏನು ಮಾಡಬೇಕು ಅದನ್ನು ಮಾಡಬೇಕು ಅದನ್ನು ಮಾಡಿಸ್ತೀನಿ ನೀನು ಹೇಳಿರು ಮಾಡಿಸ್ತೀನಿ ಹೇಳಿಲ್ಲ ಅಂದ್ರೆ ಮಾಡಿಸ್ತೀನಿ ಯಾಕೆ ಶಶಿಕಲಾ ಕೈಯ ಹೆಣ್ಣು ಮಕ್ಕಳು ಎಲ್ಲಿ ಹೆಂಗೆ ಬೆಳೆದಿರ್ತಾರ ಹೋಗಿತ್ತಾಗೂ ಅದೇ ಬರೋದು ಅದಕ್ಕೇನೆ ನಾನು ನನ್ನ ಮಗಳಿಗೆ ಕೆಲ್ಸಕ್ಕೆ ಇಕ್ತೀನಿ ಮಾಡ್ಲೇಳು ಅಯ್ಯೋ ಪಾಪ ಅಂಬ ಅಂಥದ್ದೇನಾಗಿಲ್ಲ ನನ್ನ ಮಗಳು ಸುಖವಾಗಿ ಇದ್ದಾಳೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಓದ್ಕೊಂತಾಳವಳು ಎಲ್ಲೂ ಓದ್ಕೊಂತಾಳಮ್ಮ ಬರೀ ಕಸ ಮುಸ್ರೆ ಮಾಡೋದೇ ಆಗುತ್ತೆ ಇನ್ನೆಲ್ಲೂ ಓದುತ್ತೆ ಹೇಳು ಪಾಪ ಮಗಳೇ ನಿಂದೊಳ್ಳೆ ಸೇನಕೈತಮ್ಮ ಹಂಗಾರೆ ಮನೆಗಳು ಬದುಕು ಮಾಡೋಕ್ಕಿಲ್ಲ ಅಲ್ಲ ನೀನಂತೂ ಎಲ್ಲೂ ಹೋಗಲ್ಲ ಮಾಡ್ಕೊಂತೀನಿ ನಿನ್ನ ಮಗಳನ್ನ ಅಲ್ಲೂ ಇಲ್ಲೂ ಸುತ್ತರಿಗೆ ಬಿಟ್ಟು ನಾವು ಹಂಗೆ ಆಗುತ್ತೆ ನಮ್ಮದು ನಾವು ಹೋಗ್ಬೇಕು ದನ ಕರುಗಳು ನೋಡ್ಕೋಬೇಕು ನಮ್ದು ಓಟ್ ಬದುಕಿರುತ್ತೆ ಬದುಕಿದ್ದಾಗ ನಾವು ಎಲ್ಲಾನ ಮಾಡ್ಕೊಂಡು ಕುಕ್ಕಮಕ್ಕಾಗುತ್ತೆ ಮಾಡ್ಲೇಳು ಹೆಣ್ಮಕ್ಳು ಅದನ್ನು ಮಾಡಬೇಕು ಎಲ್ಲ ಮಾಡ್ಲೇಳು ನಮ್ಮ ಮಗಳಿಗೆ ಇಂಥ ಬದುಕಂತ ನಾವು ಹೇಳಿದ್ವಿ ನಿಂದೇನೈತಿ ನಿನ್ನ ಕೆಲಸ ಮುಗಿಸ್ಬೇಕು ಅಂತಾಳೆ ಮುಗಿಸ್ತಾಳೆ ಹೆಣ್ಮಕ್ಳು ಎದ್ದೆದ್ದೆಸ್ಕೆಲ್ಲ ಶನಿ ಕಸ ಹೊಡಿಯೋದು ಅದ್ರಾಗ ಏನೈತಿ ಹೊಡಿಬೇಕು ಹೊಡೆದು ಬಾಕಲು ತೊಳೆದು ಎಲ್ಲಾನ ಯೋಟಕ್ದಾನ ಮನೆ ಹೆಣ್ಮಕ್ಳು ಮನಿಕ್ಯಬಾರ್ದು ಒತ್ತುಟ ತಕ ಮನಿಕೊಂಡ್ರೆ ಮನೆಗೆ ದರಿದ್ರೆ ನಿನ್ಗೇನು ಗೊತ್ತು ನಿನ್ನ ಮಗಳನ್ನ ನಾನು ಒತ್ತುಟ ತಕ ಮನಿಕೆ ಮಕ್ಬಿಡ್ತೀನಿ ಅಂತ ಹೇಳ್ತಿಯಲ್ಲ ಮನಿಸ್ಯಕ್ಕೆ ಬಿಡಮ್ಮ ಯಾರು ಬೇಡ ಅಂಬ್ಲಿಲ್ಲ ನಮ್ಮ ಮಗಳಿಗೆ ಹಂಗೆ ಹೇಳ್ಬೇಡ ನಿನ್ನ ಮಗಳು ಹಂಗೈದಾಳೆ ಅಂತ ನನ್ನ ಮಗಳನ್ನು ನಾನು ಹಂಗೆ ಬಿಡೋಕ್ಕಾಗುತ್ತೆ ನಿಮ್ಮಂಗೆ ನಡೀತೈತೆ ನಮ್ದು ಬಾ ಶಶಿ ಎದ್ದೆದ್ದೆಸ್ಕೆಲ್ಲ ಏನು ಅಲ್ಲತ್ತೋ ಪಾಪ ಅಂಬಕ್ ನನಗೇನಾಗೈತೆ ಆಂಟಿ ಆಗ್ಲೆಲ್ಲ ಪಾಪ ಪಾಪ ಅಂತೀಯ ಆಲ್ರೆಡಿ ಇವ ಆಂಟಿನ ಎದ್ದೆದ್ದೆಸ್ಕೆಲ್ಲ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಕಲಮ್ಮ ಇವ್ರ ಮಗಳನ್ನ ಯಾಕ 8:30 9 ಗಂಟೆ ತನಕ ಮನಿಕೆ ಮಕ್ಬಿಡ್ತಾಳಂತೆ ಅದಕ್ಕೇನೆ ನೀನು ಬೆಳೆಯ ಹುಡುಗರನ್ನ ಮನಿಕೆ ಮಕ್ಬಿಡ್ಬೇಕು ಸೊಳಿಯಾಗೆ ಬುರುಸಿ ಬೂದುಕ್ ಮಾಡಕ್ಕೆ ಇಕ್ತೀಯಾ ಅಂತ ಹೇಳ್ತಾ ಇದ್ದಾಳೆ ಅವ್ರಿಗೆ ಕಷ್ಟ ಸುಖ ಏನು ಗೊತ್ತಾಗ್ಲೇ ಮಾಡ್ಲೇಳು ನಿನ್ನ ಮಗಳಂತೇನೆ ನನ್ನ ಮಗಳನ್ನ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಯ್ಯೋ ಪಾಪ ಪಾಪ ಅಂತಾಳೆ ಈ ಅಮ್ಮ ಇಲ್ಲಿ ಪಾಪ ಅಂಬಂಥದ್ದು ಏನಾಗಿಲ್ಲ ಯಾಕ ಶಿಶಕಾಯಿ ನನ್ನ ಮಗಳಿಗೆ ಅವಳು ಗನವಾಗೈದಾಳೆ ಉಂಡ್ಕೊಂಡು ತಿನ್ಕೊಂಡು ಬದುಕು ಮಾಡ್ಕೊಂಡು ಗನವಾಗೈದಾಳೆ ಅಲ್ಲ ನಮ್ಮ ಸೊಪ್ಪು ಅಂತಾರೆ ನಮ್ಮ ಸೊಪ್ಪನ್ನ ನಾವು ಎಲ್ಲ ನಾವು ಹೇಳಿ ಆರಾಮಾಗಿ ಫ್ರೀಡಮ್ ಆಗಿಬಿಟ್ಟಿದ್ದೀವಿ ಅವೇನು ಕೆಲ್ಸಕ್ಕೆ ಇಕ್ಕಲ್ಲ ಅಂದ್ರೆ ನಾನು ಕಾಪಿ ಕಾಸಕ್ಕೂ ಇಕ್ಕಲ್ಲ ನಾವೆಲ್ಲ ಕಾಪಿ ಎಲ್ಲ ಮುಂದಕ್ಕೆ ತಗೊಂಡು ಹೋಗ್ತೀವಿ ಇಲ್ಲಡ ಮಕ್ಕಳು ನಮಗೆ ಮಾಡ್ಕೊಡ್ಲಿ ಅಂತ ನಾವು ಮಕ್ಳು ಸಾಕೋದು ನಮಗೆ ನಾವು ಅವ್ರಿಗೆ ಮಾಡಿಕ್ಕಲ್ಲ ಅವ್ರು ನಮ್ಮನ್ನು ನೋಡ್ಕೊಂತಾರೆ ನಾವು ಕೆಲ್ಸಕ್ಕೆ ಹೋಗಿ ಬಂದಾಗ ಒಂದು ತುತ್ತು ಉಂಬಕ್ಕೆ ಇಕ್ತಾರೆ ಒಂದು ಲೋಟ ನೀರು ಕೊಡ್ತಾರೆ ಅಂತ ನಾವು ಮಕ್ಳನ್ನ ಸಾಕೋದು ನಾವು ಅವ್ರನ್ನ ಸಾಕೋದಲ್ಲ ನಾಳೆ ಹೊತ್ತು ನಂಗೆ ನಿನಗೆ ಗೊತ್ತಾಗುತ್ತೆ ಹೇಳ್ಬಿಡು ನಿನ್ನ ಮಗಳು ನನಗೆ ಸಾಕ್ಯ ಅದು ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಊರೆಲ್ಲ ತಿರ್ಗಾಡುತ್ತೆ ಹೇಳು ಅದ್ರದ್ದೇನು ಹೇಳ್ತೀವಿ ಇವತ್ತು ಕಲಮ್ಮ ನಿನ್ನ ಮಗಳನ್ನ ಯೋಷ್ಟು ಜನ ಕೊಂಡಾಡ್ತಾರೆ ಇವ್ರ ಮಗಳನ್ನ ಯೋಷ್ಟು ಜನ ಬೈಕ್ಯಂಬ್ತಾರೆ ಊರಾಗೆಲ್ಲ ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಊರಾಗೆಲ್ಲ ಅಲ್ಕಿಸ್ಕೊಂಡು ಓಡಾಡುತ್ತೆ ಅದಕ್ಕೆ ಮರ್ಯಾದಿಲ್ಲ ಅಂತಾರೆ ಇವತ್ತು ಕಲಮ್ಮನ ಮಗಳು ಎಷ್ಟು ಗೌರವಾಗಿ ಎಲ್ಲ ಎದ್ದಾಡ್ತಿದಂಗೆ ಎಂಥ ಸೆನಕ್ಕೆ ಬಾಕಲ್ ತೊಳ್ಕೊಂಡು ಮನೆಗಳದೆಲ್ಲ ಕೆಲಸ ಮಾಡ್ಕೊಂಡು ಓದ್ಕೆ ಮುತ್ತಿ ಅಂತ ಕೊಂಡಾಡ್ತಾರೆ ಜನ ಇಟ್ಕೇನು ಗೊತ್ತೈತೆ ಸುಮ್ಮನಿಲ್ಲಿ ಹೇಳಕ್ಕೆ ಬಂದವಳು ಅಕ್ಕ ಹಂಗೆಲ್ಲ ಹೇಳಿದ್ರೆ ನನ್ನ ಚಳಿ ಜಾಸ್ತಿ ಬಿಡಮ್ಮ ಮಲ್ಕೊಂಡ್ರು ಮಲ್ಕೊಂಬ್ಲಿ ಯಾಕೆ ಎಬ್ರಿಸ ಹುಡುಗಿನ ಯಾವಾಗಲೂ ದಿನ ಬದುಕಿಗಿಕ್ಕಿ ಅಂತ ಹೇಳಿದ್ದು ಏನು ಹುಡುಗಿನ ಎಲ್ಲ ಮಾಡಬೇಕು ಅವಳು ಇರ್ತಾಳಲ್ಲ ಮಾಡ್ಕೊಂಬಕ್ಕಾಗಲ್ವೇ ಅಂತ ಹೇಳಿದ್ದು ಮಾಡ್ಬೇಕು ಮತ್ತೆ ಮನೆಯಾಗಿದ್ಮೇಲೆ ಹೆಣ್ಮಕ್ಳು ಮಾಡ್ತಾರೆ ಅದನ್ನೆಲ್ಲ ನೀನೇನಮ್ಮ ಹೇಳೋದು ನೀನು ಹೇಳೋ ಅಂಥದ್ದೇನಿಲ್ಲ ಮನೆಯಾಗ ಮಾಡ್ಬೇಕು ಮತ್ತೆ ಹೆಣ್ಮಕ್ಳು ಮಾಡ್ದಲ್ಲ ಇನ್ಯಾರು ಮಾಡ್ತಾರೆ ಯಾರತ್ತ ಶಶಿ ಬಾ ಸುಮ್ಮನೆ ಯಾಕೆ ಒಳ್ಳೇದು ಹೇಳಿದ್ರು ಗೊತ್ತಾಗಲ್ಲ ಕೆಟ್ಟದ್ದು ಹೇಳಿದ್ರು ಗೊತ್ತಾಗಲ್ಲ ಈಗ ಹೇಳ್ಬಾರ್ದು ಅವ್ರು ಹೆಂಗಾನೆ ಇಕ್ಕಂಬೇಡ ಅವ್ರವ್ರ ಮಕ್ಕಳನ್ನ ಅವ್ರು ಹೆಂಗಾನೆ ಇಕ್ಕಂಬ್ಲಿ ನಾವು ಹೇಳೋಕ್ಕಾಗಲ್ಲ ನೀವು ಸುಖವಾಗಿ ಬೆಳೆಸ್ತೀರಾ ಬೆಳೆಸ್ರಿ ಯಾರು ಬೇಡ ಅಂಬ್ಲಿಲ್ಲ ನಮ್ಮ ಮಕ್ಳು ನಾವು ಹಿಂಗೆ ಬೆಳೆಸೋದು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಬೆಳೆಸ್ತೀವಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಬೆಳೆಸ್ತೀರಾ ಮಗಳನ್ನ ಇವತ್ತು ಬೆಚ್ಚಗೆ ಓದಿಸಿ 9 ಗಂಟೆ ತಕ್ಕ ಮನಗಿಸ್ತಾಳಂತೆ ಮನಗಿಸ್ಲೇಳು ಎಲ್ಲಾರ್ದು ಒಂದೇ ಥರ ನಡಿತೈತಿ ನಮ್ದಂತೂ ನಡೆಯಲ್ಲಪ್ಪ ನಾವು ಆಗ ಎದ್ದು ಒಟ್ಟು ಕಸ ಹೊಡೆದು ಬಾಗಿಲಿಗೆಲ್ಲ ಕದ್ರ ಹಾಕ್ತಾಳೆ ಅದಕ್ಕೆ ಆಡ್ಕೊಂತಾರೆ ಅಮ್ಮ ಏನು ಬದುಕು ಮಾಡಲ್ಲ ಎಲ್ಲ ಪಿಳ್ಳೆದೆ ಬದುಕು ಮುಸ್ರೆ ತೊಳೆಯೋದಿಂದ ಹಿಡಿದು ಬಟ್ಟೆ ಒಗೆಯೋದು ಅಡುಗೆ ಮಾಡೋದು ಎಲ್ಲ ಮಾಡುತ್ತೆ ಅಂತ ಆಡ್ಕೊಂತಾರೆ ಆಡ್ಕೊಂಬೇಡ ಮಕ್ಳಿಗೆ ಕಷ್ಟ ಏನು ಅಂತ ಗೊತ್ತಾಗಬೇಕು ಮನೆಗಳದೆಲ್ಲ ಮಾಡಬೇಕು ನೀಟ್ನೆಸ್ ಕಲಿಬೇಕು ಹೆಣ್ಮಕ್ಳು ಎಲ್ಲ ಚೆನ್ನಾಗಿದ್ರೇನೇನಿ ಬದುಕು ಬಾಳ ಎಲ್ಲ ಕಲಿಬೇಕು ಇವತ್ತು ಅವ್ರ ಮಗಳನ್ನ ದೊಡ್ಡದಾಗಿ ಹೇಳ್ಕೊಂತಾ ಇದ್ದಾಳೆ ಗೊತ್ತಾಗುತ್ತೆ ಮುಂದೊಂದಲ್ಲ ಒಂದಿನ ಅವಳ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ ಅವಳು ಬುದ್ಧಿ ಅಂತದ ಏನು ಎತ್ತ ಅಂತ ಹೇಳಿ ಅಲ್ಲಿ ಇಲ್ಲಿ ಓಡಾಡ್ಬಿಟ್ಟು ಯೋಸ್ ಮಾತಾಡ್ತಾರೆ ಇವತ್ತು ಗೌರವಾಗಿರ್ಬೇಕು ಗೌರವಾಗಿದ್ದರೆ ಮಾತ್ರ ಮನೆಯೊಳಗೆ ಕೆಲಸ ಮಾಡ್ಕೊಂಡು ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು ಹೆಣ್ಮಕ್ಳು ಬೈವಾಗಿದ್ದರೆ ಮಾತ್ರ ಅಂತ ಇದು ಈ ಕತೆ ಮುಖಾಂತರ ಇದನ್ನು ತೋರಿಸ್ತಾ ಇರೋದು ನಮ್ಮ ಮಗಳು ಈಗ ನಮ್ಮ ಮಾತು ಮೀರಲ್ಲ ನನ್ನ ಮಾತು ನಮ್ಮ ಅಯ್ಯಪ್ಪನ ಮಾತು ಮೀರಲ್ಲ
ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಐದಳು ಇವತ್ತು ಗೌರವಾಗಿ. ಯಾರೇ ಆಗಲಿ ತಂದೆ ತಾಯಿ ಮಾತು ಕೇಳ್ಕೊಂಡು ಹೆಣ್ಮಕ್ಳು ಎಷ್ಟು ಭಯವಾಗಿರ್ತಾರೋ ಅಷ್ಟೇ ಒಳ್ಳೇದು ಅಂತ ಈ ಕತೆ ಮುಖಾಂತರ ನಿಮಗೆ ತೋರಿಸ್ತಾ ಇರೋದು. ಈ ಸುಪ್ಪಿ ನೋಡಿ ಅವ್ರ ಅಮ್ಮ ಎಷ್ಟು ಅತಿ ಇದು ಮಾಡಬಾರ್ದು, ಅತಿ ಏನೋ ಪ್ರೀತಿ ತೋರಿಸ್ಬಾರ್ದು. ಅವಳು ಹಂಗೆ ಅತಿಯಾಗಿ ಅಲ್ಲೂ ಇಲ್ಲೂ ಓಡಾಡಿಕೊಂಡು ಹಿಂಗೆ ಈ ರೀತಿ ಭಯ ಇಲ್ದಂಗೆ ಆದರೆ ಹೆಣ್ಮಕ್ಳು ಯಾವ್ಯಾವ ರೀತಿ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತ ಈ ಕತೆ ಮುಖಾಂತರ ತೋರಿಸ್ತಾ ಇರೋದು. ನೋಡ್ತಾ ಇರಿ, ನೆನಪಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೊಡ್ಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.